ನಮಸ್ಕಾರ. ದೋಸ್ತಿ ದಿಲ್ ಸೆ ಹೃದಯದೊಂದಿಗೆ ಗೆಳೆತನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ ದಾಸ್. ನಮ್ಗೆಲ್ಲ ಸಾಮಾನ್ಯವಾಗಿ ಹೃದಯ ಸಂಬಂಧಿ ಸಮಸ್ಯೆಗಳು ಕೇವಲ ಇತರರಿಗೆ ಮಾತ್ರ ಬರುತ್ತೆ ಅನ್ನುವಂತ ಭಾವನೆ ಇದೆ. ಆದ್ರೆ ಹೃದಯ ಕಾಯಿಲೆ ಯಾರಿಗ್ ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರಬಹುದು. ಹಾಗಾಗಿ ಇದರ ಬಗ್ಗೆ ಜಾಗೃತಿಯನ್ನ ಮೂಡಿಸೋದು ಬಹಳ ಮುಖ್ಯ. ಇವತ್ತು ನಮ್ಮ ಪ್ರಮುಖ ವೈದ್ಯರ ತಂಡವು ನಿಮ್ಮ ಹೃದಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಅಪಾಯದ ಮುನ್ಸೂಚನೆಗಳನ್ನ ಮೊದಲೇ ಹೇಗೆ ಗುರುತಿಸಬೇಕು ಮತ್ತು ತುರ್ತು ಪರಿಸ್ಥಿತಿಯಲ್ಲಿ ವೇಗವಾಗಿ ಹೇಗೆ ಅದಕ್ಕೆ ಸ್ಪಂದಿಸಬೇಕು ಅನ್ನೋದನ್ನ ವಿವರಿಸಲಿದೆ. ನಾವು ಸಿಪಿಆರ್ ಬಗ್ಗೆಯೂ ಕೂಡ ತಿಳಿದುಕೊಳ್ಳಲಿದ್ದೇವೆ. ಇದು ಪ್ರತಿಯೊಬ್ಬ ಕುಟುಂಬದ ಸದಸ್ಯರು ತಿಳಿದುಕೊಳ್ಳಬೇಕಾದ ಜೀವ ಉಳಿಸಿಕೊಳ್ಳುವ ಕಲೆಯಾಗಿದೆ. ಹೃದಯಾಘಾತ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಆ ಮೊದಲ ಕೆಲವು ನಿರ್ಣಾಯಕ ನಿಮಿಷಗಳಲ್ಲಿ ನಾವು ತೆಗೆದುಕೊಳ್ಳುವಂತಹ ತಕ್ಷಣದ ಕ್ರಮ ಬದುಕುಳಿಯುವ ಸಾಧ್ಯತೆಯನ್ನ ದುಪ್ಪಟ್ಟುಗೊಳಿಸುತ್ತೆ. ಅಂತಹ ಸಮಯದಲ್ಲಿ ನಾವು ಏನು ಮಾಡಬೇಕು, ಯಾರನ್ನ ಸಂಪರ್ಕಿಸಬೇಕು ಮತ್ತು ಒತ್ತಡದ ಸಂದರ್ಭದಲ್ಲಿ ಹೇಗೆ ಶಾಂತವಾಗಿರಬೇಕು ಅನ್ನೋದನ್ನ ನಮ್ಮ ತಜ್ಞ ವೈದ್ಯರು ಸರಳವಾಗಿ ತಿಳಿಸಿಕೊಡಲಿದ್ದಾರೆ. ಈ ಸಂಭಾಷಣೆ ಕೇವಲ ಮಾಹಿತಿಗಾಗಿ ಮಾತ್ರ ಅಲ್ಲ, ಇದು ನಿಮ್ಮನ್ನ ಸನ್ನದ್ಧರನ್ನಾಗಿ ಮಾಡುವುದಕ್ಕೆ, ಆತ್ಮವಿಶ್ವಾಸ ತುಂಬಲು ಮತ್ತು ಅಗತ್ಯವಿದ್ದಾಗ ಸಹಾಯ ಮಾಡಲು ಸಿದ್ಧಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಈ ಕುರಿತು ತಿಳಿಸಿಕೊಡಲು ವೈದ್ಯರ ತಂಡ ನಮ್ಮ ಜೊತೆಗಿದೆ. ಸೊ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡೋಣ. ಮೊದಲನೇದಾಗಿ ಡಾಕ್ಟರ್ ಶರತ್ ಕುಮಾರ್ ಜೆವಿ, ಚೀಫ್ ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಸಿದ್ಧಗಂಗಾ ಹಾಸ್ಪಿಟಲ್ ತುಮಕೂರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ಹಾಗೆ ಡಾಕ್ಟರ್ ಅಪ್ಲರ್ ಪಾಷಾ, ಇಂಟರ್ವೆನ್ಷನಲ್ ಕಾರ್ಡಿಯಾಲಜಿಸ್ಟ್, ಮಣಿಪಾಲ್ ಹಾಸ್ಪಿಟಲ್, ಜಯನಗರ, ಬೆಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ಹಾಗೆ ಡಾಕ್ಟರ್ ಸಂದೀಪ್ ಶಂಕರ್, ಕಾರ್ಡಿಯಾಲಜಿ ವಿಭಾಗದ ಅಸೋಸಿಯೇಟ್ ಪ್ರೊಫೆಸರ್, ಡಾಕ್ಟರ್ ಸಂದೀಪ್ ಹಾರ್ಟ್ ಕೇರ್ ಸೆಂಟರ್ ಮತ್ತು ಲ್ಯಾಬ್, ಬೆಂಗಳೂರು, ಇವರು ಕೂಡ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಹೆಲೋ ಸರ್, ವೆಲ್ಕಮ್ ಟು ದಿ ಶೋ. ಸರ್, ಮೊದಲನೇದಾಗಿ ನಿಮ್ಮಿಂದ ಆರಂಭ ಮಾಡೋದಾದ್ರೆ, ಡಾಕ್ಟರ್, ಇನ್ನು ಶಾಲೆ ಅಥವಾ ಕಾಲೇಜು ಕ್ರೀಡಾಪಟುಗಳಿಗೆ ಕ್ರೀಡೆಗೆ ಮುನ್ನ ಈ ಇಸಿಜಿ ಪರೀಕ್ಷೆ ಅಥವಾ ಕಾರ್ಡಿಯಾಕ್ ಸ್ಕ್ರೀನಿಂಗ್ ಗಳನ್ನ ಶಿಫಾರಸು ಮಾಡಲಾಗುತ್ತದೋ? ಸೊ ಪ್ರೀ ಸ್ಪೋರ್ಟ್ಸ್ ಇಕೋಕಾರ್ಡಿಯೋಗ್ರಾಮ್ ಆರ್ ಅನ್ ಇಸಿಜಿ ಶಾಲೆ ಹೋಗುವ ಮಕ್ಕಳು ಯೂಶ್ಲಿ ಸ್ಪೋರ್ಟ್ಸ್ ಅನ್ನ ಆಡ್ತಾರೆ. ಅಂಡ್ ಸ್ಪೋರ್ಟ್ಸ್ ಅಲ್ಲಿ ಬಹಳ ಸ್ಪೋರ್ಟ್ಸ್ ಇರಬಹುದು, ಅದರಲ್ಲಿ ಲೈಕ್ ವೆರಿ ಇಂಟೆನ್ಸ್ ಸ್ಪೋರ್ಟ್ಸ್ ಇರಬಹುದು. ಸೊ ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಅಲ್ಲಿ ಬೇಸಿಕ್ ಟೆಸ್ಟ್ ಲೈಕ್ ಇಸಿಜಿ ಇರ್ಲಿ, ಎಕೋಕಾರ್ಡಿಯೋಗ್ರಾಮ್ ಇರ್ಲಿ, ಅದನ್ನ ಮಾಡಿದ್ರೆ ಸ್ವಲ್ಪ ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸಸ್ ಇರಬಹುದು. ಲೈಕ್ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ನಾವು ಹೇಳ್ತೀವಿ, ಆರ್ ಎನಿ ಜೆನೆಟಿಕ್ ಅಬ್ನಾರ್ಮ್ಯಾಲಿಟೀಸ್ ಇದ್ದು ಕಾರ್ಡಿಯೋಮಯೋಪತೀಸ್ ಇರಬಹುದು, ಆರ್ ಎನಿ ಡೈಲೇಟೆಡ್ ಕಾರ್ಡಿಯೋಮಯೋಪತೀಸ್ ಇರಬಹುದು. ಸೊ ಇಸಿಜಿ ನಲ್ಲಿ ಹಾರ್ಟ್ ಬ್ಲಾಕ್ಸ್ ಇರಬಹುದು. ಸೊ ಬೇಸಿಕಲಿ routine ಆಗಿ better to get a ECG and echocardiogram for all the school kids when they are enrolled into the sports activities. ಆರೋಗ್ಯವಂತರು ಅಂತ ಹೇಳಿ ಕಂಡು ಬರೋರಲ್ಲಿಯೂ ಕೂಡ ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತ ಅನ್ನೋದು ಯಾಕೆ ಇಷ್ಟು ಸಾಮಾನ್ಯವಾಗ್ತಾ ಇದೆ ಡಾಕ್ಟರ್? ಹೃದಯಾಘಾತದ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಜಾಸ್ತಿ ಆಗಿದೆ, ನಿಜ. ಇದಕ್ಕೆ ಎರಡು ಮೇನ್ ಕಾರಣ ಇದೆ. ಒಂದು, ನಮ್ಮ ಡಿಟೆಕ್ಷನ್ ರೇಟ್ ಅಂತ ಹೇಳ್ತೀವಿ, ಅದ್ರ ರೋಗನ ಪತ್ತೆ ಹಚ್ಚತಕ್ಕಂಥದ್ದು ಜಾಸ್ತಿ ಆಗಿದೆ, ಎಲ್ಲ ಸೌಲಭ್ಯಗಳು ಜಾಸ್ತಿ ಆಗಿದೆ. ಹಾಗೇನೆ ಹೃದಯಾಘಾತಕ್ಕೆ ಆಗ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ, ಮುಖ್ಯ ಕಾರಣಗಳ ಸಂಖ್ಯೆನೂ ತುಂಬಾ ಜಾಸ್ತಿ ಆಗಿದೆ. ಅದ್ರ ಮೊದಲನೇದಾಗಿ ಯಂಗ್ಸ್ಟರ್ಸ್ ಅಲ್ಲಿ ಸ್ಮೋಕಿಂಗ್ ಅಂತ ಏನಿದೆ, ನಾವು ದುಶ್ಚಟ ಅಂತ ಏನ್ ಹೇಳ್ತೀವಲ್ಲ, ಸ್ಮೋಕಿಂಗ್, ಇದರಿಂದನೇ ಹೃದಯಾಘಾತದ ಸಂಖ್ಯೆ ತುಂಬಾ ಜಾಸ್ತಿ ಆಗಿರ್ತಕ್ಕಂಥದ್ದು. ಅದ್ರ ಜೊತೆನಲ್ಲಿ ಡಯಾಬಿಟಿಸ್ ಇರ್ಬೋದು, ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ ಇರ್ಬೋದು, ನಾವು ಕೂತಲ್ಲೇ ಕೂತು ಕೆಲಸ ಮಾಡಿ ಬೊಜ್ಜು ಬೆಳೆಸ್ಕೊಂತಕ್ಕಂಥದ್ದು, ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಇರ್ತಕ್ಕಂಥದ್ದು, ಇವು ಸಹ ಮುಖ್ಯವಾದಂತಹ ಕಾರಣಗಳು ಇರುತ್ತೆ. ಅದ್ರ ಜೊತೆನಲ್ಲಿ ಲ್ಯಾಕ್ ಆಫ್ ಅಡಿಕ್ವೇಟ್ ಸ್ಲೀಪ್ ಅಂತ ಹೇಳ್ತೀವಿ, ಸರಿಯಾದ ಪ್ರಮಾಣದ ನಿದ್ರೆ ಮಾಡ್ದಲೇ ಇರ್ತಕ್ಕಂಥದ್ದು, ಮಾನಸಿಕ ಒತ್ತಡದಲ್ಲಿ ನಾವು ಕೆಲಸ ಮಾಡ್ತಕ್ಕಂಥದ್ದು ಅಥವಾ ವೈಯಕ್ತಿಕ ಜೀವನದಲ್ಲಿ ಒತ್ತಡಗಳನ್ನ ನಾವು ಅನುಭವಿಸ್ತಕ್ಕಂಥದ್ದು, ಮತ್ತೆ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್, ಇದರಿಂದ ನಮ್ಮ ಹೃದಯಾಘಾತದ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಹಾಗಾಗಿ ನಾವು ಅಂದ್ಕೊಂತೀವಿ ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ ಆರೋಗ್ಯ ಚೆನ್ನಾಗಿದೆ, ನಮ್ಗೇನಕ್ಕೆ ಹೃದಯಾಘಾತ ಆಗುತ್ತೆ ಅಂತ. ನಾವು ಅಂದ್ಕೊಂಡಷ್ಟಕ್ಕೆ ನಾವು ಆರೋಗ್ಯವಾಗಿದ್ದೀವಿ ಅಂತ ದೃಢೀಕರಿಸಕ್ಕಾಗೋದಿಲ್ಲ. ನಾವು ನಿಯಮಿತವಾಗಿ ಹೆಲ್ತ್ ಚೆಕ್ಅಪ್ ಮಾಡ್ಕೊಂಡಾಗ ನಮ್ಗೆ ಗೊತ್ತಿಲ್ಲದಲೇ ಇರೋ ಹಾಗೆ ಡಯಾಬಿಟಿಸ್ ಇರ್ಬೋದು, BP ಜಾಸ್ತಿ ಇರ್ಬೋದು, ಕೊಲೆಸ್ಟ್ರಾಲ್ ಜಾಸ್ತಿ ಇರ್ಬೋದು, ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಇರ್ತದೆ. ಸೊ ಅದನ್ನ ನಾವು ಚೆಕ್ ಮಾಡ್ಕೊಂಡು ನಾವು ನಿಜವಾಗೂ ಸಹ ಆರೋಗ್ಯವಾಗಿದ್ದೀವಿ ಅಂತ ಅಂದ್ಕೊಂಡ್ರೆ ಅದು ಬೆಟರ್ ಆಗುತ್ತೆ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಹೃದಯಾಘಾತಗಳು ಜಾಸ್ತಿ ನಿಜವಾಗ್ಲೂ ಸಹ ಆಗ್ತಾ ಇದೆ. ಡಾಕ್ಟರ್, ಇನ್ನು ಎದೆ ನೋವು ಮಾತ್ರ ಹೃದಯಾಘಾತದ ಏಕೈಕ ಲಕ್ಷಣ ಅಂತ ಹೇಳಿ ಅನೇಕ ಜನರು ಇವತ್ತಿಗೂ ಕೂಡ ನಂಬಿದ್ದಾರೆ. ಆದ್ರೆ ಬೇರೆ ಬೇರೆ ಲಕ್ಷಣಗಳಿರ್ಬೋದು, ವಿಶೇಷವಾಗಿ ಮಹಿಳೆಯರಲ್ಲಿಯೂ ಕೂಡ ವ್ಯತ್ಯಾಸವಿರುತ್ತೆ ಅಂತ ಹೇಳೋದನ್ನ ನಾವು ಕೇಳ್ಪಟ್ಟಿದ್ದೇವೆ. ಜನರು ನಿರ್ಲಕ್ಷಿಸಬಾರ್ದ, ಅಷ್ಟಾಗಿ ತಿಳಿಯದ ಇದರ ಲಕ್ಷಣಗಳ ಬಗ್ಗೆ ನಮಗೆ ತಿಳಿಸಿಕೊಡೋದಾದ್ರೆ ಡಾಕ್ಟರ್? ನೀವು ಕೇಳಿದ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಹೆಂಗಸರಲ್ಲಿ ಏನ್ ಸಿಂಪ್ಟಮ್ ಬರ್ಬೋದು ಹಾರ್ಟ್ ಅಟ್ಯಾಕ್ ಅಂತ? ಸಾಮಾನ್ಯವಾಗಿ ಎದೆ ಮಧ್ಯಭಾಗದಲ್ಲಿ ನೋವು ಬರುತ್ತೆ, ಸ್ವೆಟ್ ಆಗುತ್ತೆ, ಅಂದ್ರೆ ಬೆವರುತ್ತೀರಾ,
ಗಾಬರಿ ಆಗುತ್ತೆ, ಎದೆ ಮೇಲೆ ಕಲ್ಲಿಟ್ಟಂಗ ಆಗುತ್ತೆ, ದವಡೆಗೆ ನೋವು ಹೋಗುತ್ತೆ, ಅಥವಾ ಹಲ್ಲುಗಳಲ್ಲಿ ನೋವು ಆಗ್ಬಹುದು, ಅಥವಾ ಲೆಫ್ಟ್ ಹ್ಯಾಂಡ್ ಅಲ್ಲಿ ನೋವು ಬರುತ್ತೆ. ಇದು ಕಾಮನ್ ಸಿಂಪ್ಟಮ್ ಆಫ್ ಹಾರ್ಟ್ ಅಟ್ಯಾಕ್. ಇದರ ತರ ಇನ್ಯಾವ ಸಿಂಪ್ಟಮ್ ಬರ್ಬೋದು ಹಾರ್ಟ್ ಅಟ್ಯಾಕ್ ಅಂತ ನೀವು ಕೇಳಿದ್ರಿ, ಹೆಂಗಸರಲ್ಲಿ ಅಂತ ಕೇಳಿದಿರ, ಬಟ್ ಗಂಡಸರಲ್ಲೂ ಬರ್ಬೋದು. ಒಂದೊಂದ್ಸತಿ ಏನಾಗುತ್ತೆ ಅಂತ ಹೇಳಿದ್ರೆ, ಒಬ್ಬೊಬ್ರು ಹಾರ್ಟ್ ಅಟ್ಯಾಕ್ ಆಗಿ ಬಂದಿರ್ತಾರೆ, ಅವ್ರಿಗೆ ಎದೆ ಬಡ್ತ ಜಾಸ್ತಿ ಆಗಿದೆ, ಒಂಥರ ಅನ್ಈಸಿ ಫೀಲ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಅವ್ರಿಗೆ ಅದನ್ನ ಡಿಸ್ಕ್ರೈಬ್ ಮಾಡಕ್ ಆಗೋದಿಲ್ಲ. ಸೆಕೆಂಡ್ ಏನಾಗ್ಬೋದು ಅಂತ ಹೇಳಿದ್ರೆ, ಉಸಿರಾಡಕ್ ತೊಂದರೆ ಆಗ್ತಾ ಇದೆ, ಮಲ್ಕೊಂಡ್ರೆ ಉಪ್ಸ ಬರ್ತಾ ಇದೆ, ಆಮೇಲೆ ಮಲದಾಗ ಕೆಮ್ಮು ಬರ್ತಾ ಇದೆ ಅಂತ ಬರ್ತಾರೆ, ನೋಡಿದ್ರೆ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಆಮೇಲೆ ಈ ಸಿಂಪ್ಟಮ್ಸ್ ಜೊತೆ ಇನ್ನೂ ಇದ್ರ ಸಿಸ್ಟಮ್ ಅಂದ್ರೆ ತುಂಬಾ ಸುಸ್ತಾಗೋದು, ನನಗೆ ತುಂಬಾ ಸುಸ್ತಾಗ್ತಾ ಇದೆ, ಇಷ್ಟು ಕೆಲಸ ಮಾಡ್ತಾ ಇದ್ದೆ ಮೊದ್ಲು, ಈ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಈ 2-3 ದಿವಸದಿಂದ ಆಗ್ತಾ ಇಲ್ಲ. ಆಮೇಲೆ ಸುಮ್ನೆ ಬೆವರ್ತ ಸ್ವೆಟಿಂಗ್ ಆಗ್ತಾ ಇದೆ, ಅಥವಾ ಈ ಬೆನ್ನ ಅಪರ್ ಬ್ಯಾಕ್ ನೋವು ಬರ್ತಾ ಇದೆ ಅಂತಾನು ಎಷ್ಟೋ ಜನ ಬರ್ತಾರೆ. ಆಮೇಲೆ ಹೊಟ್ಟೆ ಅಸಿಡಿಟಿ ಅಂತ ತುಂಬಾ ಜನ ಬರ್ತಾರೆ, ಹೊಟ್ಟೆ ಮೇಲ್ಭಾಗದಲ್ಲಿ ನೋವಿದೆ ಅಂತ ಹೇಳ್ಬಿಟ್ಟು ಅಸಿಡಿಟಿ ಮಾತ್ರೆ 3-4 ದಿವಸದಿಂದ ತಗೊಂತಾ ಇರ್ತಾರೆ. ಅದ್ ತಗೊಂಡ್ರು ಅವ್ರಿಗೆ ಹುಷಾರಾಗೋದಿಲ್ಲ. ಅವಾಗ ಬಂದ್ ತೋರಿಸಿದಾಗ ಹಾರ್ಟ್ ಅಟ್ಯಾಕ್ ಆಗಿರುತ್ತೆ. ಎಷ್ಟೋ ಜನ ಹಾಸ್ಪಿಟಲ್ಗೆ ಬರದೆ ಪ್ರಾಣ ಕಳ್ಕೊಳ್ಳೋ ಸ್ಥಿತಿನೂ ಬರುತ್ತೆ. ನಿಮಗೆ ಆದಷ್ಟು ಯಾವೇ ಸಿಂಪ್ಟಮ್ ಬಂದ್ರು ನಿಮ್ಮ ಕಾರ್ಡಿಯೋಲಜಿಸ್ಟ್ಗೆ ದಯವಿಟ್ಟು ಆದಷ್ಟು ಬೇಗ ತೋರಿಸಿದರೆ ಪ್ರಾಣಾಪಾಯದಿಂದ ಪಾರಾಗ್ತೀರಾ. ಇದು ನನ್ನ ಕಳಕಳಿಯ ಮನವಿ ನಮ್ಮ ಪಾಪ್ಯುಲೇಷನ್ ಇಂದ. ಎಸ್ ಡಾಕ್ಟರ್, ಇನ್ನು ಮಾನಸಿಕ ಒತ್ತಡ ಅನ್ನೋದು ನಿಜವಾಗಿಯೂ ಕೂಡ ಹೃದಯಾಘಾತಕ್ಕೆ ಕಾರಣ ಆಗತ್ತಾ? ಮತ್ತೆ ಜನರು ಅದನ್ನ ಹೇಗೆ ಉತ್ತಮವಾಗಿ ನಿರ್ವಹಿಸಬಹುದು ಡಾಕ್ಟರ್? ಸೊ ದೇರ್ ಆರ್ ಮಲ್ಟಿಪಲ್ ಕಾಸಸ್ ಫಾರ್ ಅನ್ ಹಾರ್ಟ್ ಅಟ್ಯಾಕ್. ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಬಹಳಷ್ಟು ಕಾರಣಗಳಿವೆ. ಅದರಲ್ಲಿ ನಾವು ಡಯಾಬಿಟಿಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಹ್ಯಾಬಿಟ್ಸ್ ಲೈಕ್ ಸ್ಮೋಕಿಂಗ್, ಆಲ್ಕೋಹಾಲ್, ಅಂಡ್ one of the causes which we have seen of late is again a stress. So stress ಇಂದ ಹಾರ್ಟ್ ಅಟ್ಯಾಕ್ ಆಗೋದೂನು ಕಾರಣವಿದೆ. ಸೊ ಬೇಸಿಕಲಿ ಏನಂದ್ರೆ, ಸ್ಟ್ರೆಸ್ ತುಂಬಾ ಆದ್ರೆ there will be certain hormonal changes in the body, and that can lead to heart attack. So manage the stress well by doing yoga, meditation, or any spiritual activities. ನಾವು ಮಾಡಿಬಿಟ್ಟು ಸ್ಟ್ರೆಸ್ ಅನ್ನ ಕಡಿಮೆ ಮಾಡಬೇಕು. ಸೊ ಆಫ್ ಲೇಟ್ ಯಂಗ್ಸ್ಟರ್ಸ್ ಅಲ್ಲಿ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಟು ಸಿ ದಟ್ ದೇ ಆರ್ ಡೆವಲಪಿಂಗ್ ದಿ ಕೊರೊನರಿ ಆರ್ಟರಿ ಡಿಸೀಸ್. ಸೊ ಡೆಫಿನೆಟ್ಲಿ ವಿ ಕ್ಯಾನ್ ಅಟ್ರಿಬ್ಯೂಟ್ ಒನ್ ಆಫ್ ದ ರೀಸನ್ಸ್ ಫಾರ್ ದೀಸ್ ಪ್ರಾಬ್ಲಮ್ಸ್, because previously the generation what we used to see, it was not like a very much industrialized society. So there was a less level of pressure on the children or the kids, or for the routine person who is doing his household activities. But nowadays what we are seeing is that there is a lot of work pressure, and the timings and the work schedule is also disturbed. So definitely I feel stress is one of the reasons. So stress ಅನ್ನು ಮ್ಯಾನೇಜ್ ಮಾಡೋದು ನಾವೆಲ್ಲ ಕಲ್ತ್ಕೋಬೇಕು, and definitely we need to avoid stress. ದೋಸ್ತಿ ದಿಲ್ ಸೆ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಬ್ರೇಕ್ನ ಬಳಿಕ. ಬ್ರೇಕ್ನ ಬಳಿಕ ದೋಸ್ತಿ ದಿಲ್ ಸೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್, ಇನ್ನು ಕೆಲವೊಮ್ಮೆ ಜನರು ನೋವು ತನ್ನಷ್ಟಕ್ಕೆ ತಾನೇ ಕಡಿಮೆ ಆಗತ್ತೆ, ಕಂಟ್ರೋಲ್ ಆಗತ್ತೆ ಅಂತ ಹೇಳಿ ಭಾವಿಸಿ ಗಂಟೆಗಟ್ಟಲೆ ವೆಯ್ಟ್ ಮಾಡ್ತಾರೆ. ಹೃದಯಾಘಾತದ ವಿಷಯದಲ್ಲಿ ಈ ವಿಳಂಬ ಅನ್ನೋದು ಎಷ್ಟು ಅಪಾಯಕಾರಿ, ಯಾಕೆ ಅಪಾಯಕಾರಿ ಆಗತ್ತೆ ಡಾಕ್ಟರ್? ಇದು ತುಂಬಾ ಮುಖ್ಯವಾದಂತ ಪ್ರಶ್ನೆ ಇದು. ಸೊ ಹಾರ್ಟ್ ಅಟ್ಯಾಕ್ ಅಂತ ಅಂದಾಗ ನಮಗೆ ಸಮಯ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಯಾವ ಕ್ಷಣದಲ್ಲಿ ನಮ್ಗೆ ಎದೆ ನೋವು ಸ್ಟಾರ್ಟ್ ಆಗುತ್ತೋ ಅವಾಗ ನಮ್ಮ ಕ್ಷಣಗಣನೆ ಶುರು ಆಗ್ತದೆ. ಮೊದಲನೇ 1 ಗಂಟೆ ನಾವು ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಸಮಯದಲ್ಲಿ ಮ್ಯಾಕ್ಸಿಮಮ್ ಕಾಂಪ್ಲಿಕೇಶನ್ ಆಗ್ತಕ್ಕಂತ ಸಾಧ್ಯತೆಗಳು ಜಾಸ್ತಿ. ಹಾಗೆ ನಾವು ಈ ಸಮಯದಲ್ಲಿ ನಾವು ಸರಿಯಾದ ಟ್ರೀಟ್ಮೆಂಟ್ ತಗೊಂಡ್ರೆ ಅವ್ರನ್ನ ಬದುಕ್ತಕ್ಕಂತ ಅಥವಾ ಕಾಂಪ್ಲಿಕೇಶನ್ ಆಗೋದನ್ನ ತಡಿತಕ್ಕಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವತ್ತೂ ಅಷ್ಟೇನೆ ಹಾರ್ಟ್ ಅಟ್ಯಾಕ್ ಆದ ಸಿಂಪ್ಟಮ್ಸ್ ಏನಿರ್ತದೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡಬಾರ್ದು, ಮತ್ತೆ ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬಾರ್ದು. ಗ್ಯಾಸ್ಟ್ರೈಟಿಸ್ ಅಂತನೋ ಬೇರೆ ಯಾವ್ದೋ ಒಂದು ಸಮಸ್ಯೆ ಅಂದ್ಕೊಂಡು ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ನಮ್ಮ ಹಾರ್ಟಿನ ಡ್ಯಾಮೇಜ್ ಪರ್ಮನೆಂಟ್ ಆಗ್ತಾ ಹೋಗ್ತದೆ, ಮತ್ತೆ ರಿಕವರಿ ಆಗ್ತಕ್ಕಂಥ ಚಾನ್ಸಸ್ ಕಡಿಮೆ ಆಗ್ತಾ ಬರ್ತದೆ. ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ನಾವು ಅದನ್ನ ಸಫರ್ ಮಾಡ್ಬೇಕಾದಂತ ಒಂದು ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಹಾಗೆ ನಾವು
ದಿನದ 24 ಗಂಟೆಗಳು ಸಹ ಆಸ್ಪತ್ರೆಗಳಿರ್ಲಿ, ಹೃದಯ ಸಂಬಂಧಿ ಟ್ರೀಟ್ಮೆಂಟ್ ತಕ್ಕಂತ ಒಂದು ವಿಭಾಗಗಳಿರ್ಲಿ, ಕಾರ್ಡಿಯಾಲಜಿಸ್ಟ್ಗಳಿರ್ಲಿ ಕೆಲಸ ಮಾಡ್ತಾನೆ ಇರ್ತಾರೆ. ಈಗ ರಾತ್ರಿ ಎದೆ ನೋವು ಬಂದಾಗ ಬೆಳಗ್ಗೆ ನೋಡೋಣ ಅಂತೇಳಿ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಉದಾಸೀನ ಮಾಡ್ಕೊಂಡು ಹೋದ್ರೆ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಹಾರ್ಟ್ ಅಟ್ಯಾಕಿನಲ್ಲಿ ಸಮಯ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಅರ್ಲಿಯರ್ ಈಸ್ ದ ಬೆಟರ್. ಸೊ ಎಷ್ಟು ಬೇಗ ನಾವು ಚಿಕಿತ್ಸೆನ ಪಡ್ಕೊಂತೀವೋ ಅಷ್ಟು ಬೇಗ ಮತ್ತು ಅಷ್ಟು ಜಾಸ್ತಿ ಚೇತರಿಕೆ ಆಗ್ತಕ್ಕಂಥ ಸಾಧ್ಯತೆಗಳು ಚೆನ್ನಾಗಿರ್ತದೆ. ಹಾಗೆ ನಾವು ಟ್ರೀಟ್ಮೆಂಟ್ ಕೊಡ್ಲಿಕ್ಕೂ ಸಹ ಅವ್ರಿಗೆ ಅನುಕೂಲ ಆಗ್ತದೆ. ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಹಾರ್ಟ್ ಅಟ್ಯಾಕ್. ಡಾಕ್ಟರ್, ಇನ್ನು ಕೆಲವೊಮ್ಮೆ ಹೃದಯಾಘಾತಕ್ಕೆ ಒಳಗಾದಂತಹ ವ್ಯಕ್ತಿಗೆ ಅದು ತಿಳಿದೇ ಇರಬಹುದು, ಆದ್ರೆ ಪಕ್ಕದಲ್ಲಿರೋರು ಅದರ ಲಕ್ಷಣಗಳನ್ನ ಗಮನಿಸಬಹುದು. ಅಂತ ಸಮಯದಲ್ಲಿ ಹತ್ತಿರ ಇರೋರು ಅಥವಾ ಕುಟುಂಬದ ಸದಸ್ಯರು ಮೊದಲು ಏನ್ ಮಾಡ್ಬೇಕು ಡಾಕ್ಟರ್? CPR ಅಂತ ಹೇಳಿದ್ರೆ ಕೃತಕವಾಗಿ ನಿಮ್ಮ ಹಾರ್ಟ್ ಅನ್ನ ಲಂಗ್ಸ್ ನ ಚಾಲು ಮಾಡೋದು. ನಾವ್ ಎದೆ ಮೇಲ್ಭಾಗದಲ್ಲಿ ಕಂಪ್ರೆಷನ್ಸ್ ಕೊಡೋದು, ಒಂದೇ ಒತ್ತಿ ಒತ್ತಿ ಹಾರ್ಟ್ ನ ಪಂಪ್ ಮಾಡೋಗೆ ಮಾಡೋದು. ಎದೆ ಒತ್ತಿ ಒತ್ತಿ ಹಾರ್ಟ್ ಬ್ಲಡ್ ಬ್ರೈನ್ಗೆ ಎಲ್ಲಾ ಕಡೆಗೂ ಸರ್ಕ್ಯುಲೇಟ್ ಆಗಿ ಮಾಡೋದು. ಇದು ಆದಷ್ಟು ಬೇಗ ಶುರು ಮಾಡಬೇಕು. ಈಗ ಮನೆಯಲ್ಲಾದ್ರೆ 10 ನಿಮಿಷ ನೀವು ಮೆಡಿಕಲ್ ಪ್ರೊಫೆಷನಲ್ ಅಥವಾ ನರ್ಸೋ ಅಥವಾ ಆಂಬ್ಯುಲೆನ್ಸ್ ಬಂದು CPR ಮಾಡೋ ಬದಲಾಗಿ ನೀವು ಮನೆಯಲ್ಲೇ ಮಾಡಿದರೆ ಅಥವಾ ಹೊರಗಡೆ ಎಲ್ಲಾರು ಕೊಲ್ಯಾಪ್ಸ್ ಆದ್ರು, ಅವ್ರ ಪಲ್ಸ್ ಇಲ್ಲ ಅಂತ ಇಮಿಡಿಯೇಟ್ ಆಗಿ CPR ಮಾಡಿದ್ರೆ ಅವ್ರ ಬದುಕುಳಿಯೋ ಚಾನ್ಸಸ್ 3 ಪಟ್ಟು ಹೆಚ್ಚಾಗುತ್ತದೆ. 2ರಿಂದ 3 ಪಟ್ಟು ಹೆಚ್ಚಾಗುತ್ತೆ ಬದುಕುಳಿಯೋ ಚಾನ್ಸಸ್. ಆಮೇಲೆ ಬೈಸ್ಟ್ಯಾಂಡರ್ CPR ನಿಮ್ಗೆ ಉಸಿರಾಟ ಕೊಡಕ್ ಆಗ್ದಿದ್ರು 120 ಸತಿ ನೀವು ಎದೆ ಕೆಳಗಡೆ ಮಧ್ಯಭಾಗದಲ್ಲಿ ಒತ್ತಿ ಮಾಡಿದ್ರೆ ಎಷ್ಟೋ ಜನದ ಪ್ರಾಣ ಉಳಿಯುತ್ತೆ. ಅದನ್ನ ಬೈಸ್ಟ್ಯಾಂಡರ್ CPR ನ ನಮ್ಮಲ್ಲಿ ಕಾರ್ಡಿಯೋಪಲ್ಮನರಿ ರೆಸಸಿಟೇಷನ್ ಏನ್ ಹೇಳ್ತೀವಿ ಅದನ್ನ ನಮ್ಮ ಶಾಲಾ ಮಕ್ಕಳ ಕರಿಕುಲಮ್ ಅಲ್ಲಿ ಹಾಕಿ ಅವ್ರನ್ನೆಲ್ಲಾರ್ನೂ ಟ್ರೈನ್ ಮಾಡಿದ್ರೆ ಎಷ್ಟೋ ಜನದ ಪ್ರಾಣ ಉಳಿಸಬಹುದಾಗಿದೆ. ನಮ್ಮಲ್ಲಿ ಇನ್ನೊಂದು ಕೊರತೆ ಏನಿದೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಡಿಫಿಬ್ರಿಲೇಟರ್ಸ್ ಇರೋದಿಲ್ಲ. ಈಗ ನೀವು ಹೊರದೇಶಕ್ಕೆ ಹೋದ್ರೆ ಎಲ್ಲಾ ಕಡೆ 100 ಮೀಟರ್ಗೆ 200 ಮೀಟರ್ಗೆ ಸಿಂಗಾಪುರ್ ಹೋಗಿ, ದುಬೈ ಹೋಗಿ, ಅಮೆರಿಕಾಗ ಹೋಗಿ ಎಲ್ಲಾ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಆಟೋಮೆಟಿಕ್ ಎಲೆಕ್ಟ್ರಿಕಲ್ ಡಿಫಿಬ್ರಿಲೇಟರ್ಸ್ ಇರುತ್ತೆ. ಅದು ನಮ್ಮಲ್ಲಿ ಇರೋದಿಲ್ಲ. ಅದನ್ನೆಲ್ಲ ಅಳವಡಿಕೆ ಮಾಡಿ ಪಬ್ಲಿಕ್ ಪ್ಲೇಸಸ್ ಅಲ್ಲೇ ಮಾಡಿದ್ರೆ ಎಷ್ಟೋ ಜನ ಉಳಿತಾರೆ. ಬೈಸ್ಟ್ಯಾಂಡರ್ CPR ಬಗ್ಗೆ ಆಮೇಲೆ ಹೋಮ್ CPR ಬಗ್ಗೆ ನಾವು ಮಾಹಿತಿಯನ್ನ ಜನಗಳಿಗೆ ಕಳಿಸ್ಬೇಕು. ಶಾಲಾ ತರಗತಿಗಳಲ್ಲಿ ಅದನ್ನ ಒಂದು ಕರಿಕುಲಂ ಮಾಡಿ ಮಕ್ಕಳಿಗೆ ನೀವು ಹೇಳಿಕೊಟ್ರೆ ಎಷ್ಟೋ ಜನ ಮುಂದೆ ಉಳಿಯುವ ಚಾನ್ಸಸ್ ಇರುತ್ತೆ. ನಮ್ಮಲ್ಲಿ ಸಾವು ನೋವು ಕಮ್ಮಿ ಆಗುತ್ತೆ, ಎಷ್ಟೋ ಜನ ಉಳಿಯಬಹುದು. ಇದು ನನ್ನ ಕಳಕಳಿಯ ಮನವಿ. ದಯವಿಟ್ಟು ಇದನ್ನ ಮಾಡಿದ್ರೆ ಒಳ್ಳೆಯದು. ಡಾಕ್ಟರ್, ಇನ್ನು ಆ ಕ್ಷಣದಲ್ಲಿ ಜನರು ಗಾಬರಿಗೊಳ್ತಾರೆ. ವ್ಯಕ್ತಿಯನ್ನ ಜೋರಾಗಿ ಅಲುಗಾಡಿಸೋದು, ನೀರು ಕುಡಿಸೋದು ಅಥವಾ ಪಾದಗಳನ್ನ ಉಜ್ಜುವಂತ ಪ್ರಯತ್ನಗಳನ್ನ ಮಾಡ್ತಾ ಇರ್ತಾರೆ. ಈ ಕ್ರಮಗಳು ಸಹಕಾರಿಯಾಗತ್ತಾ ಅಥವಾ ಪರಿಸ್ಥಿತಿಯನ್ನ ಮತ್ತಷ್ಟು ಹದಗೆಡಿಸುತ್ತಾ ಡಾಕ್ಟರ್? ಸೊ ಯೂಶಲಿ ನಾವು ಪೇಷಂಟ್ಸ್ ನ ನೋಡ್ತೀವಿ ಈ ತರ ಕಂಡೀಷನ್ಸ್ ಅಲ್ಲಿ. ಅಂಡ್ ಅಫ್ಕೋರ್ಸ್ ಇದು ಯಾರಿಗೂ ಸಹ ಇದು ಪ್ಯಾನಿಕ್ ಆಗಿರೋ ಸ್ಥಿತಿ ಇರಬಹುದು. ಬಟ್ ನೀರ್ ಹಾಕೋದಿರ್ಲಿ, ಇಲ್ಲ ಕಾಲ್ ರಬ್ ಮಾಡೋದಿರ್ಲಿ, ಇಲ್ಲ ಪೇಷಂಟ್ ನ ತುಂಬಾ ಮಸಾಜ್ ಮಾಡೋದು ಹೋಗ್ಲಿ, ಇಲ್ಲ ಏನಾದ್ರು ರೆಸ್ಪಾನ್ಸ್ ಮಾಡೋದು ಹೋಗ್ಲಿ, ಇದೆಲ್ಲ ಯೂಶಲಿ ಅಷ್ಟೊಂದೇನ್ ಹೆಲ್ಪ್ ಆಗೋದಿಲ್ಲ. ಸೊ ಸಪೋಸ್ ಪರ್ಸನ್ ಇಸ್ ಟ್ರೈನ್ಡ್ ಇನ್ CPR, ದೆನ್ ಬೆಟರ್ ಟು ಇನಿಷಿಯೇಟ್ ದ CPR ಇಮಿಡಿಯೇಟ್ಲಿ. ಇದು CPR ಅನ್ನ ಸ್ಟಾರ್ಟ್ ಮಾಡಬಹುದು. ಅಥವಾ ನಿಮಗೆ ಆತರ ಏನು ಗೊತ್ತಾಗಿಲ್ಲ ಏನಾಗ್ತಾ ಇದೆ ಅಂದ್ರೆ, ಈ ಪೇಷಂಟ್ಸ್ ನ ಯೂಶಲಿ ಪ್ಯಾನಿಕ್ ಆಗಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪೇಷಂಟ್ಸ್ ನ ಇಮಿಡಿಯೇಟ್ ಆಗಿ ನಿಯರೆಸ್ಟ್ ಹಾಸ್ಪಿಟಲ್ ಸೆಂಟರ್ಗೆ ಕರ್ಕೊಂಡು ಬಂದ್ರೆ, ಐ ಥಿಂಕ್ ದೇರ್ ಆರ್ ಇನ್ಸ್ಟೆನ್ಸಸ್ ದಟ್ ಪೇಷಂಟ್ಸ್ ಸಡನ್ ಆಗಿ ಕೊಲ್ಯಾಪ್ಸ್ ಆಗಿರ್ತಾರೆ ಅಂಡ್ ನಮ್ಮ ಹತ್ರ ಬರ್ತಾರೆ. ನಾವು ಇಮಿಡಿಯೇಟ್ CPR ಸ್ಟಾರ್ಟ್ ಮಾಡ್ತೀವಿ. ಆಮೇಲೆ ಇಮಿಡಿಯೇಟ್ಲಿ ಕ್ಯಾಥ್ ಲ್ಯಾಬ್ಗೆ ಕರ್ಕೊಂಡು ಹೋಗಿ ಆರ್ಟರಿ ಎಲ್ಲಿ ಕ್ಲೋಸ್ ಆಗಿದೆಯೋ ಅದನ್ನ ಓಪನ್ ಮಾಡಿ ಅದನ್ನು ಬ್ಲಡ್ ಫ್ಲೋ ರಿಸ್ಟೋರ್ ಮಾಡಿದ್ರೆ ಪೇಷಂಟ್ಸ್ ಹ್ಯಾವ್ ವಾಕ್ಡ್ ಅಂಡ್ ಗಾನ್ ಬ್ಯಾಕ್ ಹೋಮ್. ಸೊ ಡೆಫಿನೆಟ್ಲಿ ನಾವು ಹೇಳ್ತೀವಿ, ಪ್ಯಾನಿಕ್ ಆಗೋ ಸ್ಥಿತಿನಲ್ಲಿ ನಿಮ್ಗೆ ಟ್ರೈನ್ಡ್ ಆಗಿದ್ರೆ ಓಕೆ, ಬಟ್ ಟ್ರೈನ್ಡ್ ಇಲ್ಲ, ನೀವು ಏನ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ನಿಮ್ ವೆಹಿಕಲ್ ಇರ್ಲಿ, ಇಲ್ಲ ಆಂಬ್ಯುಲೆನ್ಸ್ ಅರೇಂಜ್ ಮಾಡೋ ಟೈಮ್ ಅಷ್ಟಿದ್ರೆ ಇವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದು ತುಂಬಾ ಉಪಯೋಗಕಾರಿಯಾಗಿರ್ಬೋದು. ಡಾಕ್ಟರ್, ಇನ್ನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಎಲ್ಲರಿಗೂ ಸಹ ನಮ್ಮ ಒಂದು ಮೆಸೇಜ್ ಏನಂತ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತಂದ್ರೆ, ಅದರಲ್ಲೂ ಸಹ ಯುವಕರಿಗೆ ಕ್ವಿಟ್ ಸ್ಮೋಕಿಂಗ್ ಅಥವಾ ಸ್ಟಾಪ್ ಸ್ಮೋಕಿಂಗ್ ದಯವಿಟ್ಟು ಯಾರಾದ್ರೂ ಮಾಡ್ತಾ ಇದ್ರೆ ಅದನ್ನ ನಿಲ್ಸಿ. ಮಾಡ್ಬೇಕು ಅಂತ ಇದ್ರು ಅದನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಯಮಿತವಾದ ವ್ಯಾಯಾಮ, ಉತ್ತಮವಾದಂತಹ ಆಹಾರ ಪದ್ಧತಿ, ಅಡಿಕ್ವೇಟ್ ಸ್ಲೀಪ್, ಹೆಲ್ದಿ ಸ್ಲೀಪ್ ಇಂಪಾರ್ಟೆಂಟು, ಮತ್ತೆ ಸ್ಟ್ರೆಸ್ ಫ್ರೀ ಲೈಫ್, ಒತ್ತಡಗಳು ಇಲ್ದಲೇ ಇರ್ತಕ್ಕಂಥ ಒಂದು ಜೀವನವನ್ನು ನಡೆಸಬೇಕಾಗಿ ನಾನು ಅವ್ರಿಗೆ ಕೇಳ್ಕೊಂತೀನಿ. ಹಾಗೇನೆ
ಯಾವುದೇ ಒಂದು ಸಿಂಪ್ಟಮ್ಸ್ ನ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಎನಿ ಸಿಂಪ್ಟಮ್ಸ್ ನಿಮ್ಗೆ ಹೃದಯ ಸಂಬಂಧಿ ಸಿಂಪ್ಟಮ್ಸ್ ಅನ್ನಿಸ್ಬೋದು, ಅನ್ನಿಸ್ತಲೇ ಇರ್ಬೋದು. ಒಬ್ಬ ವೈದ್ಯರನ್ನ ಕಂಡು ಅದಕ್ಕೆ ಸರಿಯಾದ ಚಿಕಿತ್ಸೆಯನ್ನ ಪಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಕೀಪ್ ಎ ಹೆಲ್ತಿ ಹಾರ್ಟ್. ದ ಮೆಸೇಜ್ ಐ ಗಿವ್ ಯು ಇಸ್ ಕೀಪ್ ಎ ಹೆಲ್ತಿ ಹಾರ್ಟ್. ವ್ಯಾಯಾಮ ಮಾಡಿ, ಯಾವುದೇ ನಿಮಗೆ ತೊಂದರೆ ಆದ್ರೂ ನಿಯರೆಸ್ಟ್ ಡಾಕ್ಟರ್ಗೆ ತೋರಿಸಿ. ಆಮೇಲೆ ಹೆಲ್ತಿ ಫುಡ್ ಹ್ಯಾಬಿಟ್ಸ್ ಇಟ್ಕೊಳ್ಳಿ. ಸ್ಟ್ರೆಸ್ ಲೆವೆಲ್ ಅನ್ನು ಕಮ್ಮಿ ಮಾಡ್ಕೊಳ್ಳಿ. ಜೀವನದಲ್ಲಿ ಯೋಗ, ಪ್ರಾಣಾಯಾಮ, ಯಾವ್ದೋ ಒಂದು ಎಕ್ಸರ್ಸೈಸ್, ವಾಕಿಂಗ್ ಮಾಡಿ. ನಮ್ಮ ಮಂಜುನಾಥ್ ಸರ್ ಹೇಳ್ತಾರೆ, ನೀವು ನಡೆದರೆ ಹೃದಯ ಮಿಡಿಯುತ್ತೆ ಅಂತ. ಅದನ್ನ ಕೇಳಬೇಕಾಗ್ತದೆ. ಇದನ್ನೆಲ್ಲ ಮಾಡಿದ್ರೆ ನಮ್ಮ ಜನತೆ ಆರೋಗ್ಯವಾಗಿರುವುದು ಸಾಧ್ಯವಾಗುತ್ತದೆ. ಡಾಕ್ಟರ್, ಇನ್ನು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೊ ಹಾರ್ಟ್ ಅಟ್ಯಾಕ್ ನಮ್ಮ ದೇಶದಲ್ಲಿ ನಾವು ಈಗ ಜಾಸ್ತಿ ನೋಡ್ತಾ ಇದೀವಿ. ಒಂದು 10 ದಶಕ ಮುಂಜಾನೆ ನಮ್ಮ ಪಾಪ್ಯುಲೇಷನ್ ಅಲ್ಲಿ ಹಾರ್ಟ್ ಅಟ್ಯಾಕ್ಸ್ ಕಾಣಿಸ್ಕೊಳ್ತಾ ಇದೆ. ಎಸ್ಪೆಷಲಿ ವೆಸ್ಟರ್ನ್ ಪಾಪ್ಯುಲೇಷನ್ ಅಲ್ಲಿ ನಾವು 40 ಇಂದ 50 ವರ್ಷ ನೋಡಿದ್ರೆ, ನಮ್ಮ ಪಾಪ್ಯುಲೇಷನ್ ಅಲ್ಲಿ 30 ಇಂದ 40 ವರ್ಷ ಇರೋರಿಗೆ ಹಾರ್ಟ್ ಅಟ್ಯಾಕ್ ಕಾಣಿಸ್ಕೊಳ್ತಾ ಇದೆ. ಸೊ ಹಾರ್ಟ್ ಅಟ್ಯಾಕ್ ಪ್ರಿವೆನ್ಷನ್ ಡೆಫಿನೆಟ್ಲಿ ಮಾಡಬಹುದು. ನಾವು ಡಯಟ್ ಮಾಡಿ, ಎಕ್ಸರ್ಸೈಸ್ ಮಾಡಿ, ಸ್ಟ್ರೆಸ್ ಅನ್ನ ಕಮ್ಮಿ ಮಾಡಿ, ರಿಸ್ಕ್ ಫ್ಯಾಕ್ಟರ್ಸ್ ಲೈಕ್ ಹೈಪರ್ ಟೆನ್ಷನ್ ಇರಲಿ, ಡಯಾಬಿಟಿಸ್ ಇರಲಿ, ಕೊಲೆಸ್ಟ್ರಾಲ್ ಇರಲಿ, ಇದನ್ನ ಕಂಟ್ರೋಲ್ ಮಾಡಿ ನಮ್ಮ ಲೈಫ್ ನ ಸಮ್ ಅದರ್ ಆಕ್ಟಿವಿಟೀಸ್ ವಿ ಕ್ಯಾನ್ ಡೂ, ಲೈಕ್ ಮೆಡಿಟೇಷನ್ ಇರ್ಬೋದು, ಇಲ್ಲ ಸ್ಪಿರಿಚುವಲ್ ವೇ ಅಲ್ಲಿ ಇರ್ಬೋದು. ಸೊ ಈ ತರ ನಾವು ಲೈಫ್ ನ ಡೇ ಟು ಡೇ ಬೇಸಿಸ್ ಅಲ್ಲಿ ಮೇಂಟೈನ್ ಮಾಡಿದ್ರೆ ಡೆಫಿನೆಟ್ಲಿ ವಿ ಕ್ಯಾನ್ ಪ್ರಿವೆಂಟ್ ದಿ ಹಾರ್ಟ್ ಅಟ್ಯಾಕ್ಸ್. ನಾನು ಅಷ್ಟೇ ಹೇಳೋದು. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ವೀಕ್ಷಕರಿಗಾಗಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಆಲ್ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ. ನೋಡಿದ್ರಲ್ವ ವೀಕ್ಷಕರೇ, ಅಂಕಿ ಅಂಶಗಳು ಸುಳ್ಳು ಹೇಳುವುದಿಲ್ಲ. ಹೃದಯ ಸಂಬಂಧಿ ಕಾಯಿಲೆಗಳು ಇವತ್ತು ವಾಸ್ತವ ಮತ್ತು ಬೆಳೆಯುತ್ತಿರುವ ಸವಾಲಾಗಿದೆ. ಆದ್ರೆ ಮುನ್ನೆಚ್ಚರಿಕೆ, ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಮತ್ತು ಆರೋಗ್ಯಕರ ಹವ್ಯಾಸಗಳ ಮೂಲಕ ನಾವು ಈ ಅಂಕಿ ಅಂಶಗಳನ್ನ ಬದಲಾಯಿಸಬಹುದು ಅಂತ ಇವತ್ತು ನಾವು ತಿಳಿದುಕೊಂಡಿದ್ದೇವೆ. ನಮಗೆ ಮಾರ್ಗದರ್ಶನ ನೀಡಿದ ನಮ್ಮ ತಜ್ಞ ವೈದ್ಯರ ತಂಡಕ್ಕೆ ಧನ್ಯವಾದಗಳು ಮತ್ತು ದೋಸ್ತಿ ದಿಲ್ ಸೆ ಕಾರ್ಯಕ್ರಮದ ಭಾಗವಾದ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.